ಕರ್ನಾಟಕದ ಸೂಪರ್ ಸ್ಟಾರ್ ಕಿರಿಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಕಿಚ್ಚ ಸುದೀಪ್ ಅವರ ಮೇಲೆ ಇನ್ನಷ್ಟು ಪ್ರೀತಿ ಅಭಿಮಾನ ಹೆಮ್ಮೆ ದುಪ್ಪಟ್ಟಾಗಿದೆ. ಕಾರಣ ಏನಪ್ಪಾ ಅಂತಂದ್ರೆ ತುಮಕೂರು ವಿಶ್ವವಿದ್ಯಾಲಯದಿಂದ ಗೌರವಾನ್ವಿತ ಡಾಕ್ಟರೇಟ್ ಪದವಿ ಕಿಚ್ಚ ಸುದೀಪ್ ಅವರಿಗೆ ಈ ವರ್ಷದಲ್ಲಿ ನೀಡಬೇಕಂತ ಒಂದು ಡಿಸೈಡ್ ಅನ್ನ ಮಾಡಿದ್ರು, ಚರ್ಚೆ ಕೂಡ ಮಾಡಿದ್ರು. ಗೌರವಾನ್ವಿತ ಡಾಕ್ಟರೇಟ್ ಪದವಿ ಈ ವರ್ಷ ನಟ ಕಿಚ್ಚ ಸುದೀಪ್ ಅವರಿಗೆ ನೀಡಬೇಕು. ಕಾರಣ ಏನಪ್ಪಾ ಅಂತಂದ್ರೆ ಕೇವಲ ಕಲಾರಂಗದಲ್ಲಿ ಅಷ್ಟೇ ಅಲ್ಲ, ಕಿಚ್ಚ ಸುದೀಪ್ ಅವರು ಸಮಾಜ ಸೇವೆಯಲ್ಲಿ ಕೂಡ ತೊಡಗಿಕೊಂಡಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕೆಲವೊಂದು ಬಡವರಿಗೆ, ನಿರ್ಗತಿಕರಿಗೆ ಸ್ಕೂಲ್ ಫೀಸ್ ಆಗ್ಬೋದು, ಎಜುಕೇಷನ್ ಆಗಿರ್ಬೋದು, ಕೆಲವೊಂದು ಶಾಲೆಗಳು ಶಾಲೆಗಳನ್ನ ದತ್ತಕ್ಕೆ ತಗೊಂಡು ಅವುಗಳನ್ನ ಹೊಣೆ ಹೊತ್ತಿದ್ದು, ಹಾಗೂ ಕೆಲವೊಂದಿಷ್ಟು ಮೆಡಿಕಲ್ ಇಶ್ಯೂ ಎಮರ್ಜೆನ್ಸಿ ಇದ್ದಾಗ ಅಲ್ಲಿ ಸಹಾಯ ಮಾಡಿದ್ದು, ಹಾಗೂ ಕಿಚ್ಚ ಚಾರಿಟೇಬಲ್ ಟ್ರಸ್ಟ್ ಅದರಿಂದ ಸುಮಾರು ಸಾಮಾಜಿಕ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಆ ಒಂದು ಸೇವೆಯನ್ನು ಗುರುತಿಸಿ, ಜೊತೆಗೆ ಕಲಾ ಸೇವೆ ಹಾಗೂ ಸಾಮಾಜಿಕ ಸೇವೆ ಎರಡೂ ಗುರುತಿಸಿ ತುಮಕೂರು ವಿಶ್ವವಿದ್ಯಾಲಯ ಅವರೊಂದು ಕಮಿಟಿಯಲ್ಲಿ ಚರ್ಚೆ ಮಾಡಿಬಿಟ್ಟು ಈ ವರ್ಷದ ಡಾಕ್ಟರೇಟ್ ಪದವಿ ಕಿಚ್ಚ ಸುದೀಪ್ ಅವರಿಗೆ ಕೊಡಬೇಕಂತ ಡಿಸೈಡ್ ಮಾಡಿದ್ರು. ಈ ಒಂದು ವಿಷಯ ಕಿಚ್ಚ ಸುದೀಪ್ ಅವರ ಗಮನಕ್ಕೆ ತಂದ ಮೇಲೆ ಅವರು ಬಹಳ ಪ್ರೀತಿಯಿಂದ ಇದರನ್ನ ಅವ್ರ ಜೊತೆ ಸಂಪರ್ಕ ಮಾಡಿಬಿಟ್ಟು ಮಾತಾಡಿ ಪದವಿಗೆ ಕಿಚ್ಚ ಸುದೀಪ್ ಅವರ ಒಂದು ಹೆಸರನ್ನ ಸಜೆಸ್ಟ್ ಮಾಡಿದ್ದಕ್ಕೆ ಅವರಿಗೆ ವಿನಮ್ರತೆಯನ್ನ ಮಾತಾಡಿ ಬಹಳ ಗೌರವದಿಂದ ಈ ಒಂದು ಡಾಕ್ಟರೇಟ್ ಪದವಿಯನ್ನ ನಿರಾಕರಿಸಿದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ ಸಾಮಾಜಿಕವಾಗಿ ಅಥವಾ ಕಲಾರಂಗದಲ್ಲಿ ಸುಮಾರಷ್ಟು ನನಗಿಂತ ದೊಡ್ಡ ಸೇವೆ ಮಾಡಿರೋರಿದ್ದಾರೆ. ಹಾಗೂ ನನ್ನ ಒಂದು ಈ ವಯಸ್ಸಿಗೆ ಈ ಒಂದು ಸೇವೆ ತುಂಬ ಅಂದರೆ ತುಂಬ ಚಿಕ್ಕದು. ನನಗಿಂತ ದೊಡ್ಡ ಸಾಧಕರಿದ್ದಾರೆ. ಸಾಮಾಜಿಕವಾಗಿ ಕೆಲಸ ಮಾಡ್ತಕ್ಕಂಥ ದೊಡ್ಡ ಹಿರಿಯ ವ್ಯಕ್ತಿಗಳಿದ್ದಾರೆ. ದಯವಿಟ್ಟು ನನ್ನ ಬದಲು ಅಂಥವ್ರಿಗೆ ಗುರುತಿಸಿ ಈ ಒಂದು ಡಾಕ್ಟರೇಟ್ ಪದವಿಯನ್ನು ಅವರಿಗೆ ಕೊಡಿ ಅಂತ ಬಹಳ ಗೌರವದಿಂದ, ವಿನಮ್ರತೆಯಿಂದ ತುಮಕೂರು ವಿಶ್ವವಿದ್ಯಾಲಯದಿಂದ ಕಿಚ್ಚ ಸುದೀಪ್ ಅವರು ಈ ಒಂದು ಡಾಕ್ಟರೇಟ್ ಪದವಿಯನ್ನು ನಿರಾಕರಿಸಿದ್ದಾರೆ. ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಅವ್ರ ಮೇಲೆ ಪ್ರೀತಿ, ಗೌರವ ಇನ್ನಷ್ಟು ದುಪ್ಪಟ್ಟಾಗಿದೆ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ನಮ್ಮ ಕನ್ನಡ ಒಂದು ಕಲಾ ಸೇವೆಯಲ್ಲಿ ಮಾಡಿರ್ತಕ್ಕಂಥ ಸುಮಾರು ನಟಿಯರಿಗೆ ಡಾಕ್ಟರೇಟ್ ಪದವಿಯನ್ನು ಸಿಕ್ಕಿದೆ ಈಗಾಗಲೇ ಅಂತ ಹೇಳ್ಬೋದು. ಮೊದಲಿಗೆ ನೆನಪು ಬರೋದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಡಾಕ್ಟರೇಟ್ ಪದವಿ ಸಿಕ್ಕಿದೆ. ಜೊತೆಗೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸಿಕ್ಕಿದೆ, ಸರೋಜಾ ದೇವಿ ಅವರಿಗೆ ಸಿಕ್ಕಿದೆ, ಮತ್ತು ಡಾಕ್ಟರ್ ಗಿರೀಶ್ ಕಾಸರವರಿಗೆ ಸಿಕ್ಕಿದೆ, ಹಾಗೂ ಲೀಲಾವತಿ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದೆ. KS ಅಶ್ವಥ್ ಅವರಿಗೆ ಡಾಕ್ಟರೇಟ್ ಪದವಿ ಸಿಕ್ಕಿದೆ, ಹಾಗೂ ಶ್ರೀನಾಥ್ ಅವರಿಗೆ ಡಾಕ್ಟರೇಟ್ ಪದವಿ ಸಿಕ್ಕಿದೆ. ಜೊತೆಗೆ ಭಾರತಿ ವಿಷ್ಣುವರ್ಧನ್ ಅವರಿಗೆ ಡಾಕ್ಟರೇಟ್ ಪದವಿ ಸಿಕ್ಕಿದೆ, ಜಯಂತಿ ಅವರಿಗೆ ಡಾಕ್ಟರೇಟ್ ಪದವಿ ಸಿಕ್ಕಿದೆ, ರಾಜೇಶ್ ಅವರಿಗೆ ಸಿಕ್ಕಿದೆ. ಜೊತೆಗೆ ಅಂಬರೀಶ್ ಅವರಿಗೆ ಸಿಕ್ಕಿದೆ, ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಡಾಕ್ಟರೇಟ್ ಸಿಕ್ಕಿದೆ, ಅಂಬರೀಶ್ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ, ರವಿಚಂದ್ರನ್ ಅವರಿಗೂ ಡಾಕ್ಟರೇಟ್ ಪದವಿಯನ್ನು ಸಿಕ್ಕಿದೆ. ಇತ್ತೀಚೆಗೆ ಹೇಳಬೇಕಾದ್ರೆ ನಮ್ಮ ಕರ್ನಾಟಕ ರತ್ನ ಡಾಕ್ಟರೇಟ್ ಪದವಿ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಕೂಡ ಡಾಕ್ಟರೇಟ್ ಪದವಿ ಸಿಕ್ಕಿದೆ. ಹಾಗಾಗಿ ಈ ಒಂದು ಸಾಧನೆ ನಾನು ಮಾಡಿರೋದು ಈ ವಯಸ್ಸಿಗೆ, ಹಾಗೂ ಈ ಒಂದು ಸೇವೆ ನೀವು ಗುರುತಿಸೋದಕ್ಕೆ ತುಂಬ ಧನ್ಯವಾದಗಳು. ನಾನು ತುಂಬ ಪ್ರೀತಿಯಿಂದ ಇದನ್ನು ನಿರಾಕರಣೆ ಮಾಡ್ತಾಯಿದ್ದೀನಿ. ದಯವಿಟ್ಟು ನನಗಿಂತ ಯಾರಾದರೂ ಹೆಚ್ಚಿಗೆ ಸಹಾಯ ಮಾಡಿರೋ ಗುರುತಿಸ್ಕೊಂಡಿರೋ ಹಿರಿಯರಿಗೆ ನನ್ನ ಬದಲು ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಡಿ ಅಂತ. ಡಾಕ್ಟರೇಟ್ ನನಗೆ ಸದ್ಯಕ್ಕೆ ಇದರಲ್ಲಿ ಯಾವುದೇ ಅಷ್ಟೊಂದು ಆಸಕ್ತಿ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತ ಈ ಒಂದು ಡಾಕ್ಟರೇಟ್ ಪದವಿ ತುಮಕೂರು ವಿಶ್ವವಿದ್ಯಾಲಯದಿಂದ ಬಂದಿರತಕ್ಕಂಥದ್ದು ಸಂಪೂರ್ಣವಾಗಿ ಅವಾಯ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ನಿರಾಕರಿಸಿದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಸಿಕ್ಕಾಪಟ್ಟೆ ಅಭಿಮಾನಿಗಳು ತುಂಬ ಒಂದು ಅಭಿಮಾನದ ಮಹಾಪುರಾನೇ ಹರಿಸ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೇನು ಅನ್ನಿಸುತ್ತೆ? ಕಿಚ್ಚ ಸುದೀಪ್ ಅವರು ಡಾಕ್ಟರೇಟ್ ಪದವಿ ತುಮಕೂರು ವಿಶ್ವವಿದ್ಯಾಲಯದಿಂದ ನಿರಾಕರಿಸಿದ್ದು ಸರಿನಾ? ನಿಮಗೇನು ಅನಿಸುತ್ತೆ? ತಪ್ಪದೆ ಕಮೆಂಟ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ಹೊಸ ಕಾಂಟೆಂಟಲ್ಲಿ. ಥ್ಯಾಂಕ್ ಯು.